ಗರ್ಭವೇ ತಾಯಿಯ ಸ್ವರ್ಗ ಅಂತ ಹೇಳ್ತಾರೆ. ಈ ಮಾತು ಎಷ್ಟು ನಿಜ ಅಲ್ವಾ? ಮಗುವನ್ನ ಹೆರುವ, ಹಾಲುಣಿಸುವ ಕಾಯಕವನ್ನ ಆ ಬ್ರಹ್ಮ ನೀಡಿದ್ದು ಮಹಾತ್ಯಾಗಿ ಮಹಿಳೆಗೆ. ಪ್ರತಿ ಮಹಿಳೆಯೂ ತಾಯಿಯಾಗಬೇಕು ಅನ್ನುವ ದೃಢ ಸಂಕಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಮನೆಯ ವಾತಾವರಣ ನಿರ್ಮಿಸಿ ಗರ್ಭಗೃಹ ಎಂಬ ಹಾಸ್ಪಿಟಲ್ ಶುರು ಮಾಡಿ ಯಶ ಕಂಡವರು ಡಾಕ್ಟರ್ ರಶ್ಮಿ ಟಿ.ಎನ್. ಬೆಂಗಳೂರಿನ ಗರ್ಭಗೃಹ ಆಸ್ಪತ್ರೆ ಅದೆಷ್ಟೋ ಮಹಿಳೆಯರಿಗೆ ಆಶಾಕಿರಣವಾಗಿದೆ. ಮಕ್ಕಳೇ ಆಗೋದಿಲ್ಲ ಅಂತ ಕೈಚೆಲ್ಲಿದ ಮಹಿಳೆಗೆ ತಾಯಿ ಎಂಬ ಪಟ್ಟ ಕೊಟ್ಟ ಹಿರಿಮೆ ಈ ಆಸ್ಪತ್ರೆಯ ಸಾರಥಿ ಡಾಕ್ಟರ್ ರಶ್ಮಿ ಅವರಿಗೆ ಸಲ್ಲಬೇಕು. ಇಲ್ಲಿಗೆ ದಾಖಲಾಗುವ ರೋಗಿಗಳನ್ನ ಕುಟುಂಬ ಸದಸ್ಯರಂತೆ ಟ್ರೀಟ್ ಮಾಡುವ, ಪ್ರತಿ ರೋಗಿಗೂ ವಿಶೇಷ ಗಮನ ಹರಿಸುವ ಇವರ ಕಾರ್ಯವೈಖರಿ ಆಸ್ಪತ್ರೆಯನ್ನ ದೊಡ್ಡ ಮಟ್ಟಕ್ಕೆ ಏರಿಸಿದೆ. 8ನೇ ತರಗತಿಯಲ್ಲೇ ವೈದ್ಯೆಯಾಗುವ ಕನಸು ಕಂಡ ಬೆಂಗಳೂರಿನ ರಶ್ಮಿಯವರು ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆಯಾಗಿ ಇವತ್ತು ಅನೇಕರಿಗೆ ಕೇವಲ ವೈದ್ಯೆಯಲ್ಲ, ಪ್ರತ್ಯಕ್ಷ ದೇವರಾಗಿದ್ದಾರೆ. ನಾರ್ಮಲ್ ಡೆಲಿವರಿಗೆ ಹೆಸರುವಾಸಿಯಾಗಿರುವ ಇವರು ಎಲ್ಲ ರೀತಿಯ ಚಿಕಿತ್ಸೆ ನೀಡುವ ಅತ್ಯಾಧುನಿಕ ಸುಸಜ್ಜಿತ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ. ದುಡ್ಡಿಗೆ ಪ್ರಾಧಾನ್ಯತೆಯನ್ನ ನೀಡದೆ ಮಾನವೀಯತೆಯೇ ನಮ್ಮ ಧರ್ಮ ಅಂತ ನಂಬಿ ಹೆಜ್ಜೆ ಹೆಜ್ಜೆಗೂ ಈ ಸಿದ್ಧಾಂತವನ್ನ ಪಾಲಿಸ್ತಾ ಇರೋ ಗರ್ಭಗೃಹ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಶ್ಮಿ ಟಿ.ಎನ್. ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.